ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿ ಸಂಬಂಧ ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ ಪ್ರತಿ ದಾಳಿಯನ್ನ ಮಾಡಿದೆ. ಮಧ್ಯಪ್ರಾಚ್ಯದ ಅಮೆರಿಕ ಸೇನಾ ನೆಲೆಗಳ ಅಟ್ಯಾಕ್ ಮಾಡಲಾಗಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿಯನ್ನ ಮಾಡಿತ್ತು. ಇದೀಗ ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ ಪ್ರತಿ ದಾಳಿಯನ್ನ ಮಾಡಿರೋದು. ದುಬೈ, ಕುವೈತ್, ಬಹರೇನ್ನಲ್ಲಿ ಇರಾನ್ ಅಟ್ಯಾಕ್ ನಡೆದಿದೆ. ದುಬೈನ ಬುರ್ಜ್ ಖಲೀಫಾ ಬಳಿಯೇ ಡೆಡ್ಲಿ ದಾಳಿ ನಡೆದಿರೋದು. ಡ್ರೋನ್ಗಳ ಮೂಲಕ ದಾಳಿಯನ್ನ ಮಾಡ್ತಿದೆ ಇರಾನ್. ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದ ಅಮೆರಿಕ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಾಗ್ತಾ ಇದೆ. ದುಬೈ, ಕುವೈತ್, ಬಹರೇನ್ನಲ್ಲಿ ಇರಾನ್ ಅಟ್ಯಾಕ್ ಮಾಡಲಾಗ್ತಾ ಇದೆ. ದುಬೈನ ಬುರ್ಜ್ ಖಲೀಫಾ ಬಳಿ ಡೆಡ್ಲಿ ದಾಳಿಯನ್ನ ಮಾಡಲಾಗಿದೆ. ಡ್ರೋನ್ಗಳ ಮೂಲಕ ದಾಳಿ ಮಾಡ್ತಿದೆ ಇರಾನ್. ಮಧ್ಯಪ್ರಾಚ್ಯ ಅಕ್ಷರಶಃ ರಣರಂಗವಾಗಿ ಬದಲಾಗಿದೆ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಭೀಕರ ಯುದ್ಧದಿಂದ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ತೀವ್ರಗೊಂಡಿರೋದು. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದ ಪರಿಣಾಮ ಜಾಗತಿಕ ವಿಮಾನಯಾನ ಕ್ಷೇತ್ರದ ಮೇಲೂ ಸಹ ಪರಿಣಾಮ ಬಿದ್ದಿದೆ. ಮಧ್ಯಪ್ರಾಚ್ಯ ಅಕ್ಷರಶಃ ರಣರಂಗವಾಗಿ ಬದಲಾಗ್ತಿರೋದು. Missile. Oh my god. It's there. It's falling out of the sky. Oh, there's something there. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ದಾಳಿಗೆ ಪ್ರತಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿಯನ್ನ ಮಾಡಿತ್ತು. ಇದೀಗ ಇಸ್ರೇಲ್ ಹಾಗೂ ಯುಎಸ್ಗೆ ಪ್ರತಿ ದಾಳಿ. ಮಧ್ಯಪ್ರಾಚ್ಯದ ಯುಎಸ್ಎ ಸೇನಾ ನೆಲೆಗಳು ಭಸ್ಮವಾಗಿವೆ. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ತಮ್ಮ ದೇಶದ ಮೇಲೆ ದಾಳಿ ನಡೆಸಿದೆ ಎಂಬ ಕಾರಣಕ್ಕೆ ಇರಾನ್ ಕಂಡ ದೇಶಗಳ ಮೇಲೆಲ್ಲ ವೈಮಾನಿಕ ದಾಳಿಯನ್ನು ನಡೆಸ್ತಾ ಇದೆ. ಇನ್ನು ಕುವೈತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಆತ್ಮಹತ್ಯಾ ಡ್ರೋನ್ಗಳ ಮೂಲಕ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದೆ. ಕುವೈತ್ ವಿಮಾನ ನಿಲ್ದಾಣ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿದೆ. ಕುವೈತ್ ವಿಮಾನ ನಿಲ್ದಾಣದ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಕುವೈತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ದಾಳಿಯನ್ನು ಮಾಡಿರುವುದು. ಆತ್ಮಹತ್ಯಾ ಡ್ರೋನ್ಗಳ ಮೂಲಕ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ದೊಡ್ಡ ಡ್ರೋನ್ಗಳ ಮೂಲಕ ದಾಳಿಯನ್ನು ಮಾಡಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಕುವೈತ್ ವಿಮಾನ ನಿಲ್ದಾಣ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿದೆ. ಕುವೈತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಇನ್ನು ಇಸ್ರೇಲ್ನತ್ತ ಹೈಪರ್ಸಾನಿಕ್ ಅಸ್ತ್ರಗಳ ಪ್ರಯೋಗವನ್ನು ಮಾಡಲಾಗ್ತಾ ಇದೆ. ಹೈಪರ್ಸಾನಿಕ್ ಕ್ಷಿಪಣಿಗಳ ಮೂಲಕ ಇರಾನ್ ದಾಳಿಯನ್ನು ಮಾಡ್ತಿದೆ. ಬಹುತೇಕ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದೆ ಇಸ್ರೇಲ್ ಪಡೆ. ಇಸ್ರೇಲ್ನತ್ತ ಹೈಪರ್ಸಾನಿಕ್ ಅಸ್ತ್ರಗಳನ್ನು ಪ್ರಯೋಗ ಮಾಡಲಾಗ್ತಾ ಇದೆ. ರಾತ್ರೋರಾತ್ರಿ ಹೈಪರ್ಸಾನಿಕ್ ಅಸ್ತ್ರಗಳ ಪ್ರಯೋಗ ಮಾಡಲಾಗ್ತಾ ಇದೆ. ಕ್ಷಿಪಣಿಗಳ ಮೂಲಕ ಇರಾನ್ ದಾಳಿಯನ್ನು ಮಾಡ್ತಿದೆ. ಇನ್ನು ಈ ಸಂದರ್ಭದಲ್ಲಿ ಬಹುತೇಕ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದೆ ಇಸ್ರೇಲ್ ಪಡೆ.
ಎರಡೂ ಕಡೆಯೂ ಸಹ ಈ ಒಂದು ದಾಳಿ ಬಹಳಷ್ಟು ತೀವ್ರಗೊಂಡಿದೆ. ಇಸ್ರೇಲ್ನತ್ತ ಹೈಪರ್ಸಾನಿಕ್ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ಇನ್ನು ಕ್ಷಿಪಣಿಗಳನ್ನ ಹೊಡೆದುರುಳಿಸಿದೆ ಇಸ್ರೇಲ್ ಪಡೆ. صواريخ نوير نوير إعداد ಇನ್ನು ಇರಾನ್ ಕ್ಷಿಪಣಿಗಳನ್ನ ಹೊಡೆದುರುಳಿಸ್ತಾ ಇದೆ ಇಸ್ರೇಲ್ ಪಡೆ. ಇಸ್ರೇಲ್ನ ರೋಷಹಾಯಿನ್ ಇರಾನ್ ಕ್ಷಿಪಣಿಗಳನ್ನು ಉಡೀಸ್ ಮಾಡಿದೆ. ಜನವಸತಿ ರಹಿತ ಪ್ರದೇಶಗಳಲ್ಲಿ ಇರಾನ್ ಕ್ಷಿಪಣಿಗಳನ್ನು ಧ್ವಂಸ ಮಾಡಲಾಗಿದೆ. ಇರಾನ್ ಕ್ಷಿಪಣಿಗಳನ್ನು ಹೊಡೆದುರುಳಿಸಲಾಗಿದೆ ಇಸ್ರೇಲ್ ಪಡೆಯಿಂದ. ಇಸ್ರೇಲ್ನ ರೋಷಹಾಯಿನ್ ಇರಾನ್ ಕ್ಷಿಪಣಿಗಳು ಉಡೀಸ್ ಆಗಿದೆ. ಜನವಸತಿ ರಹಿತ ಪ್ರದೇಶಗಳಲ್ಲಿ ಇರಾನ್ ಕ್ಷಿಪಣಿಗಳನ್ನು ಇದೀಗ ಧ್ವಂಸ ಮಾಡಲಾಗಿದೆ. ಇನ್ನಿ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ವೆಬ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ ಗುಡಿ, ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ತಾ ಇರುವಂತಹದ್ದು. ಇನ್ನು ಈ ಒಂದು ತೀವ್ರತೆಯನ್ನ ನಿಲ್ಲಿಸಲಿಕ್ಕೆ ಯಾವುದಾದ್ರೂ ದೇಶ ಸಹ ಮಧ್ಯಪ್ರವೇಶವನ್ನ ಮಾಡುತ್ತಾ ಹೇಗೆ? ಯಾವುದಾದ್ರೂ ದೇಶ ಮಧ್ಯಪ್ರವೇಶ ಮಾಡುತ್ತಾ ಅನ್ನುವಂತ ಪ್ರಶ್ನೆಗೆ ಈಗ ಆಲ್ರೆಡಿ ಅಂತ ಒಂದು ದೇಶ ಮಧ್ಯಪ್ರವೇಶವನ್ನ ಮಾಡಿದೆ ಸುದೀಪ್. ಆ ದೇಶ ಬೇರೆ ಯಾವುದು ಅಲ್ಲ, ಭಾರತ. ಈಗಷ್ಟೇ ನಮ್ಮ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಎಸ್ ಜಯಶಂಕರ್ ಅವರು ಈ ಬಗ್ಗೆ ಒಂದು ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಅವರು ಇಸ್ರೇಲ್ನ ಫಾರಿನ್ ಮಿನಿಸ್ಟರ್ ಏನಿದ್ದಾರೆ, ಇಸ್ರೇಲ್ನ ವಿದೇಶಾಂಗ ಸಚಿವ ಏನಿದ್ದಾರೆ, ಅವರ ಜೊತೆಯಲ್ಲಿ ಮಾತನಾಡಿದ್ದಾರೆ. ಆ ಬಗ್ಗೆ ಒಂದು ಪೋಸ್ಟ್ ಹಾಕಿರ್ತಕ್ಕಂಥ ಜೈಶಂಕರ್ ಅವರು ಹ್ಯಾಡ್ ಎ ಟೆಲಿಕಾಮ್ ವಿತ್ ಇರಾನಿಯನ್ ಫಾರಿನ್ ಮಿನಿಸ್ಟರ್ ಸೈಯದ್ ಅಬ್ಬಾಸ್ ಅರಘಾಚಿ ದಿಸ್ ಈವ್ನಿಂಗ್, shared India's deep concern at the recent developments in Iran and the region ಅಂತ ಹೇಳ್ತಾರೆ. ಅಂದ್ರೆ ನಾನು ಇವತ್ತು ಇರಾನಿನ ಫಾರಿನ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸೈಯದ್ ಅಬ್ಬಾಸ್ ಅರಘಾಚಿ ಅವರ ಜೊತೆಯಲ್ಲಿ ಮಾತನಾಡಿದ್ದೇನೆ ಮತ್ತು ನಾನು ನನ್ನದೇ ಆಗಿರ್ತಕ್ಕಂಥ ಕನ್ಸರ್ನ್ ಅನ್ನ ವ್ಯಕ್ತಪಡಿಸಿದ್ದೇನೆ. ಈ ರೀತಿಯಾಗಿ ಅಶಾಂತಿ ಮೂಡಬಾರ್ದು, ಶಾಂತಿಯ ವಾತಾವರಣ ಮೂಡೋದಕ್ಕೆ ನಾವು ಎಲ್ಲರೂ ಪ್ರಯತ್ನವನ್ನ ಪಡಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಅವರು ಮಾತುಗಳನ್ನ ಇರಾನ್ ಫಾರಿನ್ ಮಿನಿಸ್ಟರ್ ಜೊತೆಯಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಇಸ್ರೇಲ್ ನ ಫಾರಿನ್ ಮಿನಿಸ್ಟರ್ಗೂ ಕೂಡ ಕರೆಯನ್ನ ಮಾಡಿದ್ದಾರೆ ಎಸ್ ಜೈಶಂಕರ್ ಅವರು. ಅಲ್ಲಿ ಹೇಳ್ತಾರೆ, ಅವರು ಸ್ಪೋಕ್ ವಿತ್ ಇಸ್ರೇಲಿ ಫಾರಿನ್ ಮಿನಿಸ್ಟರ್ ಗಿಡಿಯಾನ್ ಸಾರ್ ದಿಸ್ ಆಫ್ಟರ್ನೂನ್, reiterate India's call for dialogue and diplomacy to de-escalate tensions ಅಂತ. ಅಂದ್ರೆ ನಾನು ಇವತ್ತು ಇಸ್ರೇಲ್ ನ ಫಾರಿನ್ ಮಿನಿಸ್ಟರ್ ಆಗಿರ್ತಕ್ಕಂಥ ಗಿಡಿಯಾನ್ ಸಾರ್ ಅವರ ಜೊತೆಯಲ್ಲಿ ಮಾತನಾಡಿದ್ದೇನೆ. ಅವರಿಗೆ ನಾನು ಸ್ಪಷ್ಟವಾಗಿ ಹೇಳಿರುವಂತ ವಿಚಾರ ಏನು ಅಂತಂದ್ರೆ, ಈ ರೀತಿಯಾಗಿರ್ತಕ್ಕಂಥ ಯುದ್ಧವನ್ನ ನಾವು ನಿಲ್ಲಿಸಬೇಕಾಗತ್ತೆ. ಡೈಲಾಗ್ ಮತ್ತು ಡಿಪ್ಲೊಮೆಸಿ ಅಂದ್ರೆ ರಾಜತಾಂತ್ರಿಕತೆ ಮತ್ತು ಮಾತುಕತೆಯ ಮೂಲಕವ ಎಂಥದೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬಹುದು. ಇಲ್ಲೂ ಕೂಡ ನೀವು ಆ ಪ್ರಯತ್ನವನ್ನ ಮಾಡಿ ಅಂತ. ಯಾಕಂದ್ರೆ ಇದು ಕೇವಲ ಎರಡು ದೇಶಗಳ ನಡುವಿನ ಯುದ್ಧವಾಗಿ ನಿಂತಿಲ್ಲ ಸುದೀಪ್. ಇವತ್ತು ನಾವು ಗಮನಿಸ್ತಾ ಇದ್ದ ಹಾಗೆ ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಒಟ್ಟಾಗಿ ದಾಳಿಯನ್ನು ನಡೆಸಿದಂತ ಬೆನ್ನಲ್ಲೇ ತನ್ನ ಇಷ್ಟು ದಿನಗಳ ಕಾಲ ತಾನು ಸಂಗ್ರಹಿಸಿ ಇಟ್ಟಂತ ಅತಿ ದೊಡ್ಡದಾಗಿರ್ತಕ್ಕಂಥ ತನ್ನ ಅಸ್ತ್ರ, ಒಂದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಗಳು, ಮತ್ತೊಂದು ಯಾವ್ದು ರೀತಿಯಾಗಿರ್ತಕ್ಕಂಥದ್ದಂದ್ರೆ ಅದು ತನ್ನ ಭಕ್ತಿಯಾದ ರೀತಿಯಾಗಿರ್ತಕ್ಕಂಥ ಡ್ರೋನ್ಗಳು, ಇವೆರಡನ್ನೂ ಕೂಡ ಅತ್ಯಂತ ಹೆಚ್ಚಾಗಿ ಈಗ ಆಲ್ರೆಡಿ ಇರಾನ್ ಮೊದಲನೇ ದಿನವೇ ಬಳಕೆಯನ್ನ ಮಾಡ್ತಾ ಇದೆ. ಅದು ದಾಳಿಯನ್ನ ಮಾಡ್ತಾ ಇರುವಂತದ್ದು ಕೂಡ ಕೇವಲ ಇಸ್ರೇಲ್ ಮೇಲೆ ಮಾತ್ರ ಅಲ್ಲ, ಒಂದು ಕಡೆ ಇಸ್ರೇಲ್ ಮೇಲೆ ಕೂಡ ತನ್ನ ಹೈಪರ್ಸಾನಿಕ್ ಮಿಸೈಲ್ಸ್ ಗಳೇನಿದಾವೆ, ಅಂದ್ರೆ ಶಬ್ದದ ವೇಗಕ್ಕಿಂತ ಜಾಸ್ತಿಯಾಗಿ ಹೋಗುವಂತ ಮಿಸೈಲ್ಸ್ ಗಳೇನಿದಾವೆ ಅವುಗಳ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನೇರವಾಗಿ ಅಮೆರಿಕದ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅತ್ಯಂತ ದೂರದಲ್ಲಿ ಇರ್ತಕ್ಕಂಥ ಅಮೆರಿಕವನ್ನ ಹಿಟ್ ಮಾಡಬಲ್ಲಂತ ಕ್ಷಿಪಣಿಗಳು ಇವತ್ತು ಇರಾನ್ ಬಳಿಯಲ್ಲಿಲ್ಲ. ಆದ್ರೆ ಇರಾನ್ನವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅಮೆರಿಕದ ಸೇನಾ ನೆಲೆಗಳು ಯಾವೆಲ್ಲ ದೇಶದಲ್ಲಿ ಇದಾವೆ, ಉದಾಹರಣೆಗೆ ಅದು ಬಹ್ರೇನ್ ಇರ್ಬೋದು, ಕುವೈತ್ ಇರ್ಬೋದು, UAE ಇರಬಹುದು, ಅದೇ ರೀತಿಯಾಗಿರ್ತಕ್ಕಂಥ ಜೋರ್ಡಾನ್ ಇರ್ಬೋದು, ಲಿಬಿಯಾ ಇರ್ಬೋದು, ಹೀಗೆ ವಿವಿಧ ಕಡೆಗಳಲ್ಲಿ ಎಲ್ಲೆಲ್ಲ ಕೂಡ ಅಮೆರಿಕದ ಒಂದು ಸೇನಾ ನೆಲೆಗಳಿದಾವೆ ಅವುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರಾರಂಭದಲ್ಲಿ ತನ್ನ ಮಿಸೈಲ್ಗಳ ಮೂಲಕವಾಗಿ ಭೀಕರ ದಾಳಿಯನ್ನ ಮಾಡ್ತು. ಆದ್ರೆ ಜೊತೆಗೆ ಈಗ ಬರ್ತಿರ್ತಕ್ಕಂಥ ವರದಿಯನ್ನ ನೋಡ್ತಾ ಇದ್ರೆ
ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಜೊತೆಗೆ ಅವರು ರೆಸಿಡೆನ್ಷಿಯಲ್ ಏರಿಯಾಗಳೇನಿದಾವೆ ಅದರಲ್ಲೂ ಪ್ರಮುಖವಾಗಿ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದೆ ಅದರ ಒಂದಷ್ಟು ರೆಸಿಡೆನ್ಷಿಯಲ್ ಏರಿಯಾಗಳ ಮೇಲೆ ಕೂಡ ದಾಳಿ ಮಾಡಿದಂತ ಮಾಹಿತಿಗಳು ಬರ್ತಾ ಇದಾವೆ. 5 ಸ್ಟಾರ್ ಹೋಟೆಲ್ಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಈಗಷ್ಟೇ ಕುವೈತ್ ನ ಟರ್ಮಿನಲ್ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅದರ ಮೇಲೆ ಕೂಡ ಡ್ರೋನ್ ನಿಂದ ಅಟ್ಯಾಕ್ ಅನ್ನ ಮಾಡಿದೆ ಇರಾನ್ ಅಂತಕ್ಕಂತ ಮಾಹಿತಿಗಳು ಬರ್ತಾ ಇದಾವೆ. ಒಂದು ಕಡೆ ಇರಾನ್ ಮೇಲೆ ಕೂಡ ಅಷ್ಟೇ ಭೀಕರವಾಗಿರ್ತಕ್ಕಂಥ ದಾಳಿಗಳನ್ನ ಇವತ್ತು ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಕೂಡ ಒಟ್ಟಾಗಿ ಮಾಡ್ತಿರುವಂತದ್ದು. ಅದರ ಒಂದು ದಾಳಿಯಲ್ಲಿ ಒಂದು ಗರ್ಲ್ಸ್ ಹಾಸ್ಟೆಲ್, ಗರ್ಲ್ಸ್ ಸ್ಕೂಲ್ ಮೇಲೆ ಒಂದು ಮಿಸೈಲ್ ಬಿದ್ದು ಅಲ್ಲಿ ಸುಮಾರು 40ಕ್ಕಿಂತ ಅಧಿಕ ಒಂದು ಅಂದ್ರೆ ಹೆಣ್ಣು ಮಕ್ಕಳೇನಿದ್ದಾರೆ ಅಲ್ಲಿ ಕಲಿತಾ ಇರುವಂತ ವಿದ್ಯಾರ್ಥಿನಿಯರಿದ್ದಾರೆ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಇವತ್ತು ಇರಾನ್ ಬಿಡುಗಡೆ ಮಾಡಿದೆ. ಜೊತೆಗೆ ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ನಡೆಸಿರುವಂತ ದಾಳಿಯಲ್ಲಿ UAE ಇವತ್ತು ಬೆಳಗ್ಗೆ ಒಬ್ಬ ಪಾಕಿಸ್ತಾನಿ ಪ್ರಜೆಯ ಮೇಲೆ ಒಂದು ಡೆಬ್ರಿಸ್ ಗಳಿದಾವೆ, ಮಿಸೈಲ್ ಡೆಬ್ರಿಸ್ ಗಳು, ಅದು ಬಿದ್ದು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ UAE ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ. ಹೀಗಾಗಿ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸ್ತಾನೆ ಇದೆ. ಒಂದು ಕಡೆಯಿಂದ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಕೂಡ ಇಡೀ ಇರಾನಾದ್ಯಂತ ದಾಳಿ ನಡೆಸ್ತಾ ಇರುವಂತ ಸಂದರ್ಭದಲ್ಲೇ ಈಗ ಖಮೇನಿ ಸರ್ಕಾರ ಏನಿದೆ ಈಗಷ್ಟೇ ಟೆಹರಾನ್ ಅಲ್ಲಿ ಇರ್ತಕ್ಕಂಥ ಅಂದ್ರೆ ರಾಜಧಾನಿ ಏನಿದೆ, ಇರಾನ್ನ ರಾಜಧಾನಿ ಟೆಹರಾನ್ ಏನಿದೆ ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಕೂಡಲೇ ನೀವು ರಾಷ್ಟ್ರ ರಾಜಧಾನಿಯನ್ನ ತೊರೆಯಿರಿ ಅನ್ನುವಂತ ಕಟ್ಟಪ್ಪಣೆಯನ್ನ ಮಾಡಿದೆ ಅಲ್ಲಿಯ ಸರ್ಕಾರ. ಅಂದ್ರೆ ಸಂಪೂರ್ಣ ಟೆಹರಾನ್ ಕೂಡ ಈಗ ಇಸ್ರೇಲ್ ಹಾಗೂ ಅಮೆರಿಕದ ಟಾರ್ಗೆಟ್ ಆಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಜೊತೆಗೆ ಮತ್ತೊಂದು ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಬೆಳವಣಿಗೆ ಅಂತ ನೋಡೋದಾದ್ರೆ ಇವತ್ತು ಅವರು ಈ ಸೌದಿ ಅರೇಬಿಯಾದ ಮೇಲೆ ಕೂಡ ದಾಳಿಯನ್ನ ನಡೆಸಿದ್ದಾರೆ ಇರಾನ್. ಹೀಗಾಗಿ ಸೌದಿ ಅರೇಬಿಯಾ ದಾಳಿಯನ್ನ ಖಂಡಿಸುವುದರ ಜೊತೆಗೆ ನಮ್ಮ ಸಾರ್ವಭೌಮತೆಯನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥ ಇರಾನ್ ವಿರುದ್ಧದ ಯುದ್ಧದಲ್ಲಿ ನಾವು ಕೂಡ ಸಾಥನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವೆಲ್ಲ ಸುನ್ನಿ ರಾಷ್ಟ್ರಗಳಿದ್ದಾವೆ ಆ ಸುನ್ನಿ ರಾಷ್ಟ್ರಗಳು ವಿಶ್ವದ ಏಕೈಕ ಶಿಯಾ ರಾಷ್ಟ್ರವಾಗಿರ್ತಕ್ಕಂಥ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂತ ಘಟನೆಯನ್ನ ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ರಂಜಾನ್ನ ಪವಿತ್ರ ತಿಂಗಳಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ದಾಳಿಗಳು ಒಂದು ಮುಸ್ಲಿಂ ರಾಷ್ಟ್ರದ ಮೇಲೆ ಮುಸ್ಲಿಂ ರಾಷ್ಟ್ರಗಳ ಸಹಯೋಗದೊಂದಿಗೆ ನಡೀತಾ ಇರುವಂತದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ. ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದ್ರೆ ಇವತ್ತು ಸೌದಿ ಅರೇಬಿಯಾದ ಮೇಲೆ ಇರಾನ್ ದಾಳಿ ಮಾಡಿದಾಗ ಪಾಕಿಸ್ತಾನ ಏನ್ ಮಾಡ್ತಾ ಇತ್ತು ಅಂತ, ಯಾಕಂದ್ರೆ ಇತ್ತೀಚೆಗಷ್ಟೇ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ಮಧ್ಯದಲ್ಲಿ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದದ ಪ್ರಕಾರ ಇದು ಸೌದಿ ಅರೇಬಿಯಾದ ಮೇಲೆ ಯಾರೇ ದಾಳಿ ನಡೆಸಿದ್ರು ಅದು ಪಾಕಿಸ್ತಾನದ ಮೇಲೆ ದಾಳಿ ನಡೆಸ್ತಾಗೆ, ಪಾಕಿಸ್ತಾನದ ಮೇಲೆ ಯಾರೇ ದಾಳಿ ನಡೆಸಿದ್ರು ಅದು ಸೌದಿ ಅರೇಬಿಯಾದ ಮೇಲೆ ದಾಳಿ ನಡೆಸ್ತಾಗೆ ಅಂತ ಹೇಳಿ ಒಂದು ಒಪ್ಪಂದವನ್ನ ಮಾಡಿಕೊಂಡಿತ್ತು. ಹಾಗಿದ್ರೆ ಈಗ ಪಾಕಿಸ್ತಾನ ನೇರವಾಗಿ ಇರಾನ್ ವಿರುದ್ಧದ ಯುದ್ಧದಲ್ಲಿ ಧುಮುಕುತ್ತಾ ಈಗ ಇರಾನ್ ಮೇಲೆ ಪಾಕಿಸ್ತಾನ ನೇರವಾಗಿ ದಾಳಿಯನ್ನ ಮಾಡುತ್ತಾ ಅನ್ನುವಂತ ಪ್ರಶ್ನೆಗಳು ಬರ್ತಾ ಇದಾವೆ. ಇದಕ್ಕೆ ಪೂರಕವಾಗಿ ಶಹಬಾಜ್ ಶರೀಫ್ ಏನಿದ್ದಾರೆ, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇವತ್ತು ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ನಾವು ಸಂಪೂರ್ಣವಾಗಿ ನಮ್ಮ ಬ್ರದರ್ ರಾಷ್ಟ್ರವಾಗಿರ್ತಕ್ಕಂಥ ಅಂದ್ರೆ ನಮ್ಮ ಸ್ನೇಹಿತ ಅಥವಾ ನಮ್ಮ ಸಹೋದರ ರಾಷ್ಟ್ರ ಏನಿದೆ ಸೌದಿ ಅರೇಬಿಯಾ ಅವರ ಪರವಾಗಿ ನಿಲ್ತೀವಿ ಮತ್ತು ಅವರ ಮೇಲೆ ನಡೆದಿರ್ತಕ್ಕಂಥ ದಾಳಿಯನ್ನ ಖಂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮಧ್ಯಪ್ರಾಚ್ಯದ ಆ ಯುದ್ಧ ಭಾರತದ ಪಕ್ಕದ ರಾಷ್ಟ್ರಕ್ಕೂ ಕೂಡ ಈಗ ಹಬ್ಬುತ್ತಾ, ಪಕ್ಕದ ರಾಷ್ಟ್ರ ಕೂಡ ಇರಾನ್ ಮೇಲೆ ದಾಳಿಯನ್ನ ಮಾಡುತ್ತಾ ಅನ್ನುವಂತ ಪ್ರಶ್ನೆಗಳು ಬರ್ತಾ ಇದಾವೆ. ಒಂದು ವೇಳೆ ಪಾಕಿಸ್ತಾನ ಕೂಡ ಇರಾನ್ ಮೇಲೆ ದಾಳಿಯನ್ನ ಮಾಡಿದ್ರೆ ಸೌದಿ ಅರೇಬಿಯಾಗಳು ದಾಳಿಯನ್ನ ಮಾಡ್ತಾ ಇದ್ರೆ ಈಗ ಸೌದಿ ಅರೇಬಿಯಾ ಇರ್ಬೋದು, ಮಧ್ಯಪ್ರಾಚ್ಯದ ಬಹುತೇಕ ರಾಷ್ಟ್ರಗಳು ಅಮೆರಿಕದ ಮಿತ್ರ ರಾಷ್ಟ್ರಗಳು ಅಂತಕ್ಕಂಥದ್ದು ಒಂದ್ ರೀತಿಯಿಂದ ಅಲೈಸ್ ಇರ್ಬೋದು ಅಥವಾ ಅವರ ಅಡಿಯಲ್ಲಿ ಕೆಲಸವನ್ನ ಮಾಡುವಂತ ರಾಷ್ಟ್ರಗಳು ಅನ್ನೋದು ಬಹುತೇಕವಾಗಿ ಗೊತ್ತಿರುವಂತದ್ದು. ಆದ್ರೆ ಈಗ ಸಂಪೂರ್ಣವಾಗಿ ಇರಾನ್ ಮೇಲೆ ದಾಳಿಯನ್ನ ಮಾಡಿ ಪಾಕಿಸ್ತಾನ ಕೂಡ ತಾನು ಇಸ್ರೇಲ್ ಮತ್ತು ಅಮೆರಿಕದ ಪರ ಅಂತ ಇವತ್ತು ವಿಶ್ವದ ಮುಂದೆ ನಿಲ್ಲುತ್ತಾ. ಹಾಗಿದ್ದಾಗ ಮುಸ್ಲಿಂ ಉಮ್ಮಾ ಅಂತಕ್ಕಂಥದ್ದು ಏನಾಗುತ್ತೆ, 56 ಇಸ್ಲಾಮಿಕ್ ರಾಷ್ಟ್ರಗಳ ಆ ಒಗ್ಗಟ್ಟು ಏನಾಗುತ್ತೆ ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡ್ತಾ ಇದಾವೆ. ಅಂದ್ರೆ ಈ ದಾಳಿಯ ಭೀಕರತೆ ಹೆಚ್ಚಾದಂತೆ ಇಲ್ಲಿ ಎಲ್ಲ ಮಾನವೀಯತೆಯ ಎಲ್ಲೆಗಳನ್ನ ದಾಟಿ ಕೇವಲ ತಮ್ಮ ಒಂದು ಟಾರ್ಗೆಟ್ ಏನಿದೆ, ತಮ್ಮ ಉದ್ದೇಶಗಳೇನಿದೆ ಅದಕ್ಕೆ ಮಾತ್ರ ಜನಸಾಮಾನ್ಯರ ರಕ್ತ ಹರಿಸೋದಕ್ಕೆ ಇವತ್ತು ಅಮೆರಿಕ, ಇಸ್ರೇಲ್, ಇರಾನ್ 3 ಜನ ಪ್ರಯತ್ನವನ್ನ ಮಾಡ್ತಾ ಇದ್ದಾರ ಅಂತ ಪ್ರಶ್ನೆಗಳು ಬರ್ತಾ ಇದಾವೆ. ಇದಕ್ಕೆ ಯಾಕೆ ಈ ಪ್ರಶ್ನೆ ಅಂದ್ರೆ ಇವತ್ತು ಖಮೇನಿ ಅವರ ಬಂಗ್ಲೋ ಏನಿದೆ, ಬಂಗ್ಲೋದ ಮೇಲೆ ದಾಳಿ ನಡೆಸಿದಾಗ ಇರಾನಿನ ಬಹುತೇಕ ಮಹಿಳೆಯರು ಅದನ್ನ ಸಂಭ್ರಮ ಪಟ್ಟಿದ್ದಾರೆ. ಅವರ ಮೇಲೆ ದಾಳಿಯನ್ನ ನಡೆಸಿರೋದು ಅಂದ್ರೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿರೋದು, ಅಮೆರಿಕ ದಾಳಿ ನಡೆಸಿರೋದ್ರಿಂದ ಅಲ್ಲಿಯ ಮಹಿಳೆಯರೇ ಇವತ್ತು ಸಂಭ್ರಮ ಪಟ್ಟಂತ ಘಟನೆಗಳು ಕೂಡ ನಡೆದಿದ್ದಾವೆ. ಯಾಕಂದ್ರೆ ಕಳೆದ ಬಾರಿ ತಲೆಯ ಮೇಲೆ ವೇಲ್ ಇಲ್ಲ ಅಥವಾ ಬುರ್ಕಾವನ್ನ ಹಾಕಿಕೊಂಡಿಲ್ಲ ಅಂತೇಳಿ ಅತ್ಯಂತ ಅಮಾನುಷವಾಗಿ ಖಮೇನಿ ಆಡಳಿತದಲ್ಲಿ ಮಹಿಳೆಯರನ್ನ ಅತ್ಯಂತ ಹಿಂಸೆಗೆ ಒಳಪಡಿಸಲಾಗಿತ್ತು. ಸಾಕಷ್ಟು ಜನರ ಸಾವಿಗೂ ಕೂಡ ಕಾರಣವಾಗಿತ್ತು, ಬಹಿರಂಗವಾಗಿ ನೇಣಿಗೆ ಕೂಡ ಹಾಕಲಾಗಿತ್ತು. ಇದೇ ಕಾರಣದಿಂದಾಗಿ ಇವತ್ತು ಅದರ ಮೇಲೆ ದಾಳಿ ನಡೀತಾ ಇರುವಾಗ ಆಂತರಿಕವಾಗಿ ಸಾಕಷ್ಟು ಜನ ಇವತ್ತು ತನ್ನ ಶತ್ರು ರಾಷ್ಟ್ರಗಳ ಪರವಾಗಿ ನಿಲ್ಲುವಂತ ಸನ್ನಿವೇಶಗಳು ಕೂಡ ಬರ್ತಾ ಇದಾವೆ. ಜೊತೆಗೆ ಒಂದು ಇರಾನಿನ ಈಗ ಉಚ್ಚಡಿತವಾಗಿರ್ತಕ್ಕಂಥ ಅಲ್ಲಿಯ ಕಿಂಗ್ ಏನಿದ್ದಾನೆ, ಆ ರಾಜ ಏನಾಗಿದ್ದಾರೆ, ಆ ರಾಜ ಮನೆತದ ವ್ಯಕ್ತಿ ರಾಜ ಏನಿದ್ದಾರೆ
ಅವರು ಕೂಡ ಇವತ್ತು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇರಾನ್ ನಲ್ಲಿ ಖಮೇನಿ ಆಡಳಿತ ಕೊನೆಗೊಳ್ಳಬೇಕು ಮತ್ತು ಸಮೃದ್ಧಿ ಒಡಮೂಡಬೇಕು, ನಾವು ಅಮೆರಿಕದ ಪರವಾಗಿ ನಿಲ್ಲಬೇಕು ಅನ್ನುವಂತ ಧಾಟಿಯಲ್ಲಿ ಕೂಡ ಆತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಕಾಣ್ತಾ ಇರುವ ಹಾಗೆ ಕೇವಲ ಸಿಂಪಲ್ ಆಗಿರ್ತಕ್ಕಂಥ ಅಂಶ ಇದ್ರಲ್ಲಿಲ್ಲ. ಒಂದು, ಇರಾನ್ ಮೇಲೆ ದಾಳಿಯನ್ನ ನಡೆಸುವಂತ ಸಂದರ್ಭದಲ್ಲಿ ಸಾಕಷ್ಟು ಲೆಕ್ಕಾಚಾರವನ್ನ ಇವತ್ತು ಅಮೆರಿಕ ಮಾಡ್ಕೊಂಡಿದೆ. ಅದೇ ರೀತಿಯಾಗಿ ಇಸ್ರೇಲ್ ಕೂಡ ಮಾಡ್ಕೊಂಡಿರುವಂತದ್ದು. ಅಮೆರಿಕಕ್ಕೆ ಇರುವಂತದ್ದು ಏನಂದ್ರೆ, ಅಲ್ಲಿ ಖಮೇನಿ ಸರ್ಕಾರ ಹೋಗಿ ಅಲ್ಲಿ ಏನಾದ್ರೂ ತನ್ನ ಪರವಾಗಿರುವಂತ ವ್ಯಕ್ತಿ ಆಡಳಿತಕ್ಕೆ ಬಂದ್ರೆ ಅಲ್ಲಿರುವಂತ ಆಯಿಲ್ ಎನರ್ಜಿ ಏನಿದೆ, ಸಂಪೂರ್ಣವಾಗಿ ತೈಲ ಶಕ್ತಿ ಏನಿದೆ, ಅದು ತನ್ನ ಕೈವಶವಾದ ಹಾಗೆ ಆಗುತ್ತೆ, ತನ್ನ ಕಂಪನಿಗಳು ಅಲ್ಲಿ ಆಡಳಿತವನ್ನ ನಡೆಸಬಹುದು ಅನ್ನೋಂತ ಒಂದು ಕಡೆ ಉದ್ದೇಶ ಇದ್ರೆ, ಇಸ್ರೇಲ್ಗೆ ಒಂದು ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಉಂಟಾಗಿರುವಂತ ಸಂದರ್ಭ ಇದು. ಯಾಕಂದ್ರೆ ಇರಾನ್ ಒಂದು ವೇಳೆ ಅಣ್ವಸ್ತ್ರವನ್ನ ಸಿದ್ಧಪಡಿಸಿದ್ದೇ ಆದ್ರೆ ನಿಸ್ಸಂಶಯವಾಗಿ ಅತ್ಯಂತ ಹೆಚ್ಚು ಒಂದು ಭಯದಲ್ಲಿ ಇರಬೇಕಾದಂತ ಪರಿಸ್ಥಿತಿ ಇವತ್ತು ಇಸ್ರೇಲ್ಗೆ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಇರಾನ್ನ ಖಮೇನಿ ಸಾಕಷ್ಟು ಬಾರಿ ಹೇಳಿದ್ದಾರೆ, ನಮ್ಮ ಬಳಿಯಲ್ಲಿ ಅಣ್ವಸ್ತ್ರ ಬಂದ ದಿನವೇ ನಾವು ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ. ಹೀಗಾಗಿ ಇಸ್ರೇಲ್ಗೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಆಗ್ತಾ ಇದೆ. ಅಮೆರಿಕಕ್ಕೆ ತನ್ನ ಹಪಾಪಿ ಏನಿದೆ, ತನ್ನ ಯುದ್ಧ ಒಂದು ಎಕಾನಮಿ ಏನಿದೆ, ಬೆಟಲ್ ಎಕಾನಮಿ ಏನಿದೆ ಅಮೆರಿಕದ್ದು, ತನ್ನ ಎಕಾನಮಿಯನ್ನ ಈ ರೀತಿಯಾಗಿ ರಕ್ತ ಹರಿಸುವುದರ ಮೂಲಕ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಟ್ರಂಪ್ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ಸೌದಿ ಅರೇಬಿಯಾಗೆ ಈ ಒಂದು ಸಂಪೂರ್ಣವಾಗಿ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ತನ್ನ ಪಾರುಪತ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸೋದಕ್ಕೆ ಒಂದು ಅವಕಾಶ ರೀತಿಯಾಗಿ ಕೂಡ ಇದು ಕಾಣ್ತಾ ಇದೆ. ಯಾಕಂದ್ರೆ ಸುನ್ನಿ ವಿರುದ್ಧ ಶಿಯಾಗಳು ನಿಂತ ಸಂದರ್ಭದಲ್ಲಿ ಎಷ್ಟೋ ಬಾರಿ ನಾವು ನೋಡ್ತೀವಿ, ಪಾಕಿಸ್ತಾನದಂತ ರಾಷ್ಟ್ರದಲ್ಲಿ ಶಿಯಾಗಳು ಮುಸ್ಲಿಮರೇ ಅಲ್ಲ ಅಂತೇಳಿ ಅವರ ಪ್ರಾರ್ಥನಾ ಸ್ಥಳದ ಮೇಲೆ ಅಲ್ಲಿಯ ಸೇನೆಯೇ ದಾಳಿಯನ್ನು ನಡೆಸಿರುವಂತಹ ಸಂದರ್ಭಗಳನ್ನು ಕೂಡ ನಾವು ಸಾಕಷ್ಟು ಬಾರಿ ಗಮನಿಸಿದ್ದೀವಿ. ಅದೇ ರೀತಿಯಾಗಿ ಆದ್ರೆ ಇಲ್ಲಿ ಅತ್ಯಂತ ಕುತೂಹಲ ಮೂಡಿಸ್ತಾ ಇರುವಂತದ್ದು ಟರ್ಕಿಯ ನಡೆ. ಟರ್ಕಿ ಯಾವುದೇ ವಿಚಾರವನ್ನ ಇಲ್ಲಿ ಮಾತನಾಡ್ತಾ ಇಲ್ಲ. ಹೀಗಾಗಿ ಏನಾಗ್ತಾ ಇದೆ ಈ ಒಂದು ಇದರಲ್ಲಿ ಈ ಪ್ರಶ್ನೆ ಮೂಡ್ತಾ ಇರುವಂತ ಜೊತೆಗೆ ಭಾರತ ಸೇರಿದಂತೆ ಸಾಕಷ್ಟು ರಾಷ್ಟ್ರಗಳಿಗೆ ಬಿಸಿ ಮುಟ್ಟಬಹುದಾಗಿರ್ತಕ್ಕಂಥ ಮತ್ತೊಂದು ಅತಿ ದೊಡ್ಡ ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ ಸುದೀಪ್. ಈಗಷ್ಟೇ ಅದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹರ್ಮೋಸ್ ಏನು ಜಲಕಾಲುವೆ ಇದೆ ಅಥವಾ ಜಲ ಅಂದ್ರೆ ನಾವ್ ಏನ್ ಹೇಳ್ತೀವಿ ವಾಟರ್ ವೇ ಅಂತ ಏನ್ ಹೇಳ್ತೀವಿ, ಅಥವಾ ಜಲ ದಾರಿ ರಹದಾರಿ ಏನಿದೆ ಅದನ್ನ ತಡೆಗಟ್ಟೋದಕ್ಕೆ ಈಗ ಹಡಗುಗಳನ್ನ ಇರಾನ್ ಕಳಿಸ್ತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹರ್ಮಸ್ ವಾಟರ್ ವೇ ಇರ್ತಕ್ಕಂಥದ್ದು ಏನಿದೆ ಅಲ್ಲಿಯ ಮೂಲಕವಾಗಿ ಈ ಜಲಸಂಧಿ ಏನಿದೆ, ಹರ್ಮಸ್ ಜಲಸಂಧಿ, ಅಲ್ಲಿಂದ ವಿಶ್ವದ 70% ಆಯಿಲ್ ಸರಬರಾಜಾಗುತ್ತೆ. ಅಂದ್ರೆ ಈ ಸೌದಿ ಅರೇಬಿಯಾ, ಬಹ್ರೇನ್, ಕುವೈತ್ ಅಲ್ಲಿಂದ ಬರುವಂತ ಆಯಿಲ್ ಇರಾನ್ನ ಈ ಜಲಸಂಧಿ ಮೂಲಕವೇ ಹಾದು ಸಾಕಷ್ಟು ರಾಷ್ಟ್ರಗಳಿಗೆ ಹೋಗ್ಬೇಕಾಗತ್ತೆ. ಹೀಗಾಗಿ ಒಂದು ವೇಳೆ ಅದನ್ನ ಬಂದ್ ಮಾಡಿದ್ದೆ ಆದ್ರೆ ಭಾರತಕ್ಕೆ ಬಿಸಿ ಮುಟ್ಟುತ್ತಾ ಅಥವಾ ಚೀನಾಕ್ಕೆ ಬಿಸಿ ಮುಟ್ಟುತ್ತಾ, ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟುತ್ತಾ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಇಡೀ ವಿಶ್ವವನ್ನ ನೋಡ್ತಾ ಇದ್ರೆ ಭಾರತೀಯರು ನಿಟ್ಟುಸಿರು ಬಿಡುವಂತ ಸಂದರ್ಭ ನಮ್ಮ ಅಕ್ಕಪಕ್ಕದ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಈಗ ಸಾಕಷ್ಟು ಹಿಂಸಾಚಾರ ಏರ್ಪಡ್ತಾ ಇದೆ. ಇರಾನ್ ಮೇಲೆ ಇವತ್ತು ನಿರಂತರವಾಗಿ ದಾಳಿಯನ್ನ ಇಸ್ರೇಲ್ ಮಾಡ್ತಾ ಇದೆ, ಅಮೆರಿಕ ಮಾಡ್ತಾ ಇದೆ. ಅಮೆರಿಕದ ವಾಯು ನೆಲೆಗಳಿರ್ಬೋದು, ಸೇನಾ ನೆಲೆಗಳಿರ್ಬೋದು, ಇಸ್ರೇಲ್ ಇರ್ಬೋದು, ಅದರ ಮೇಲೆ ಜೊತೆಗೆ ಕುವೈತ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, UAE, ಬಹ್ರೇನ್ ಎಲ್ಲ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಪಾಕಿಸ್ತಾನದ ಮೇಲೆ ಅಫ್ಘಾನಿಸ್ತಾನ ದಾಳಿ ಮಾಡ್ತಾ ಇದ್ರೆ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. ಇದರ ಮಧ್ಯದಲ್ಲಿ ಭಾರತೀಯರು ಇವತ್ತು ತಮ್ಮ ಪಾಡಿಗೆ ತಾವು ಶಾಂತಿಯ ಮಾತುಕತೆಯನ್ನು ಆಡೋದಕ್ಕೆ ಮತ್ತು ಶಾಂತಿಯ ನಿಟ್ಟುಸಿರನ್ನ ಭಾರತೀಯರು ಬಿಡ್ತಾ ಇದ್ರೆ ನಮ್ಮ ಸರ್ಕಾರ ಏನಿದೆ ಈ ಎರಡೂ ದೇಶಗಳ ಮಧ್ಯದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಯುದ್ಧದ ಬಿಸಿಯನ್ನ ಬಂದ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾತುಕತೆಯನ್ನ ಜೈಶಂಕರ್ ಆಲ್ರೆಡಿ ಶುರು ಮಾಡಿರುವಂತದ್ದು. ಸುದೀಪ್, ಧನ್ಯವಾದ ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.